ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ಫ್ರೆಂಡ್ಸ್, ಈ ಸೋಲಾರ್ ಸಿಸ್ಟಮ್ನಲ್ಲಿ ತುಂಬಾ ಅಪರೂಪದ ವಸ್ತು ನಮ್ಮ ಭೂಮಿ ಮೇಲಿರುವ ಮರಗಳೇ. ಈ ಮರಗಳಿಗೆ ಮತ್ತು ಮನುಷ್ಯನಿಗೆ ತುಂಬಾ ಹತ್ತಿರದ ಸಂಬಂಧವಿದೆ. ಈಗ ನಿಮಗೆ ಕೆಲವು ಸಿಮಿಲಾರಿಟೀಸ್ ನ ತೋರಿಸ್ತೀನಿ. ಅದರಿಂದ ನಿಮಗೆ ಅರ್ಥವಾಗುತ್ತೆ ಮರಗಳಿಗೆ ಮತ್ತು ಮನುಷ್ಯನಿಗೆ ಎಷ್ಟು ಹತ್ತಿರದ ಸಂಬಂಧವಿದೆ ಎಂದು. ಇದು ಟ್ರೀ, ಇದು ನಮ್ಮ ಹ್ಯೂಮನ್ ಪ್ಲೆಸೆಂಟಾ, ಇದು ನಮ್ಮ ಟ್ರೀ ಇನ್ನರ್ ಲೇಯರ್ ಥಂಬ್, ಇದು ನಮ್ಮ ಫಿಂಗರ್ ಪ್ರಿಂಟ್ ಥಂಬ್, ಇದು ಮರದ ಕೊಂಬೆಗಳು, ಇದು ನಮ್ಮ ಲಂಗ್ಸ್ ಬ್ರಾಂಕಿಯಾಲ್ಸ್, ಇದು ಲೀಫ್ ವೆನ್ಸ್, ಇದು ಹ್ಯೂಮನ್ ವೆನ್ಸ್, ಇದು ಟ್ರೀ ರೂಟ್ಸ್, ಇದು ನಮ್ಮ ನರ್ವ್ ಸಿಸ್ಟಮ್. ಮನುಷ್ಯನಿಗೆ ಮತ್ತು ಮರಕ್ಕೆ ಇಷ್ಟು ಹತ್ತಿರದ ಸಂಬಂಧವಿದೆ. ಫ್ಯಾಕ್ಟ್ ನಂಬರ್ 2. ಪಾಲ್ ಅಲೆಕ್ಸಾಂಡರ್ ಎನ್ನುವ ಈ ವ್ಯಕ್ತಿಗೆ 1950ರಲ್ಲಿ 6 ವರ್ಷವಿದ್ದಾಗ ಪೋಲಿಯೋ ಅಟ್ಯಾಕ್ ಆಗೋದ್ರಿಂದ ಕುತ್ತಿಗೆಯಿಂದ ಕೆಳಭಾಗವೆಲ್ಲ ಪಕ್ಷವಾತ ಬರೋದ್ರಿಂದ ನಡೆಯೋದಕ್ಕೆ ಆಗೋದಿಲ್ಲ, ಕೊನೆಗೆ ಉಸಿರಾಡೋದಕ್ಕೂ ತುಂಬಾ ತೊಂದರೆ ಆಗುತ್ತೆ. ಆದ್ದರಿಂದ ಡಾಕ್ಟರ್ಸ್ ಆತನನ್ನ ಒಂದು ಬಾಕ್ಸ್ ನಲ್ಲಿರುವ ಮಷೀನ್ ನಲ್ಲಿ ಇಡ್ತಾರೆ. ಇದನ್ನ ಐರನ್ ಲಂಗ್ ಎಂದು ಕರೀತಾರೆ. ಸಾಮಾನ್ಯವಾಗಿ ನಮ್ಮ ಶರೀರದಲ್ಲಿ ಡಯಾಫ್ರಾಮ್ ಎನ್ನುವ ಒಂದು ಅವಯವ ಇರುತ್ತೆ. ಇದು ನಿರಂತರವಾಗಿ ಹಿಗ್ಗುವಿಕೆ ಕುಗ್ಗುವಿಕೆ ಮಾಡುವುದರಿಂದ ಅದು ನಾವು ಉಸಿರಾಡೋದಕ್ಕೆ ಸಹಾಯ ಮಾಡೋದ್ರಿಂದ ನಾವು ಉಸಿರಾಡ್ತಾ ಇದೀವಿ. ಆದ್ರೆ ಈತನಿಗೆ ಈ ಡಯಾಫ್ರಾಮ್ ಕೂಡ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಈತ ಉಸಿರಾಡಬೇಕಂದ್ರೆ ಆ ಮಷೀನ್ ಒಳಗೆ ನೆಗೆಟಿವ್ ಪ್ರೆಷರ್ ನ ಕ್ರಿಯೇಟ್ ಮಾಡೋದ್ರಿಂದ ಮಾತ್ರ ಆತ ಉಸಿರಾಡ್ತಾ ಇದ್ದಾನೆ. 6 ವರ್ಷ ವಯಸ್ಸಿನಿಂದ ಆ ಮಷೀನ್ ಅಲ್ಲೇ ಇದ್ಕೊಂಡು ಹಾಗೆ ಜೀವನವನ್ನ ಸಾಗಿಸ್ತಾ ಇದ್ದಾನೆ. ಒಂದು ವೇಳೆ ಅದರಿಂದ ಹೊರ ಬಂದ್ರೆ ಸ್ವಲ್ಪ ನಿಮಿಷಕ್ಕಿಂತ ಹೆಚ್ಚು ಸಮಯ ಇರೋದಕ್ಕೆ ಆಗ್ತಾ ಇಲ್ವಂತೆ. ಈತನಿಗೆ ಈಗ 74 ವರ್ಷ. ಒಬ್ಬರೇ ಒಂಟಿಯಾಗಿ ಅಷ್ಟು ವರ್ಷದಿಂದ ಒಂದೇ ಸ್ಥಳದಲ್ಲಿ ಮಲ್ಕೊಂಡು ತನ್ನಿಷ್ಟಕ್ಕೆ ತಾನೇ ಕದುಲದೆ ಒಂದೇ ಸ್ಥಳದಲ್ಲಿ ಇರೋದಂದ್ರೆ ಆತನ ಪರಿಸ್ಥಿತಿ ಹೇಗಿರಬಹುದು ಆಲೋಚನೆ ಮಾಡಿ. ಅಂತಹ ಪರಿಸ್ಥಿತಿನಲ್ಲೂ ಆತನಿಗೆ ವಿದ್ಯಾಭ್ಯಾಸದ ಮೇಲಿರುವ ಆಸಕ್ತಿಯಿಂದ ಲಾ ಓದಿ ಪಾಸ್ ಆಗಿ ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ. ತನ್ನ ಬಾಯಿಯಿಂದ ಒಂದು ಸ್ಟಿಕ್ ನ ಹಿಡಿದುಕೊಂಡು ಅದರಿಂದ ಫೋನ್ ಮಾಡೋದು, ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡೋದನ್ನ ಕಲಿತಿದ್ದಾರೆ. ಹಾಗೆ ಪೋಲಿಯೋ ಕಾರಣದಿಂದ ತನ್ನ ಜೀವನ ಹೇಗಾಯ್ತು ಎಂದು ಹೇಳ್ತಾ ತನ್ನ ಜೀವನದ ಅನುಭವಗಳ ಬಗ್ಗೆ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅಷ್ಟು ಕಷ್ಟದ ಪರಿಸ್ಥಿತಿನಲ್ಲೂ ತಾನು ಅನ್ಕೊಂಡಿದ್ದನ್ನು ಸಾಧಿಸಿ ಧೈರ್ಯವಾಗಿ ಬದುಕ್ತಾ ಇದ್ದಾರೆ. ನಮ್ಮೆಲ್ರಿಗೂ ಈತನಿಗಿದ್ದಷ್ಟು ಕಷ್ಟವೇನೂ ಇಲ್ವಲ್ಲ? ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೆ ಬೇಜಾರಾಗ್ತೀರಾ? ನಿಮ್ಮ ಜೀವನದಲ್ಲಿ ಏನ್ ಮಾಡೋದಕ್ಕೂ ಆಗಲ್ಲ ಅನ್ಕೊಂಡಾಗ ಇವರನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಫ್ಯಾಕ್ಟ್ ನಂಬರ್ 3. ನಮ್ಮಲ್ಲಿ ತುಂಬಾ ಜನ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಮೂವಿನ ನೋಡಿರ್ತೀರ. ಇದರಲ್ಲಿ ಐರನ್ ಮ್ಯಾನ್ ಹೆಸರಿನಲ್ಲಿ ತುಂಬಾ ಫೇಮಸ್ ಇರುವ ರಾಬರ್ಟ್ ಡೌನಿ ಈ ಮೂವಿನಲ್ಲಿ ಕೇವಲ 8 ನಿಮಿಷ ಮಾತ್ರ ಆಕ್ಟ್ ಮಾಡಿದ್ದಾರೆ. ಈ ಮೂವಿನಲ್ಲಿ ಕೇವಲ 8 ನಿಮಿಷ ಆಕ್ಟ್ ಮಾಡೋದಕ್ಕೆ ಈತ ತೆಗೆದುಕೊಂಡ ಪೇಮೆಂಟ್ ಎಷ್ಟಂದ್ರೆ $10 ಮಿಲಿಯನ್, ಅಂದ್ರೆ ಆಲ್ಮೋಸ್ಟ್ 75 ಕೋಟಿ ರೂಪಾಯಿ, ಜಸ್ಟ್ 8 ನಿಮಿಷದ ಆಕ್ಟಿಂಗ್ ಗೋಸ್ಕರ. ವಾವ್, ರಿಯಲಿ ಗ್ರೇಟ್. ದಟ್ ಈಸ್ ದ ಪವರ್ ಆಫ್ ರಾಬರ್ಟ್ ಡೌನಿ. ಫ್ಯಾಕ್ಟ್ ನಂಬರ್ 4. ಈ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಪುಸ್ತಕ ಯಾವುದು ಗೊತ್ತಾ? ಲಿಯೋನಾರ್ಡೋ ಡಾವಿನ್ಸಿ ಬರೆದ ಕೋಡೆಕ್ಸ್ ಲೆಸ್ಟಾ. 1994ರಲ್ಲಿ ಈ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಬಿಲ್ ಗೇಟ್ಸ್ ಈ ಪುಸ್ತಕವನ್ನ $30.8 ಬಿಲಿಯನ್ ಗೆ ಕೊಂಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಭಾರತದ ಕರೆನ್ಸಿನಲ್ಲಿ ಸರಿಸುಮಾರು 225 ಕೋಟಿ ರೂಪಾಯಿ. ಈ ಪುಸ್ತಕ 1510ರಲ್ಲಿ ಅಂದ್ರೆ ಸರಿಸುಮಾರು 500 ವರ್ಷಗಳ ಮುಂಚೆ ಬರೆದಿದ್ದಾರೆ. ಇದು 72 ಪೇಜಸ್ ಇರುವ ಒಂದು ನೋಟ್ಬುಕ್. ಇದರಲ್ಲಿ ಡಾವಿನ್ಸಿಗೆ ಸಂಬಂಧಿಸಿದ ಐಡಿಯಾಸ್ ಆಗಿರಬಹುದು, ಆತ ಗೀಚಿದ ಡ್ರಾಯಿಂಗ್ಸ್ ಆಗಿರಬಹುದು, ಥಿಯರೀಸ್ ಇದಾವೆ. ಈ ಬುಕ್ಸ್ ನಲ್ಲಿ ಆತ ರಿವರ್ಸ್ ನಲ್ಲಿ ಬರೆದಿದ್ದಾನೆ, ಅಂದ್ರೆ ಬಲಗಡೆಯಿಂದ ಎಡಗಡೆಗೆ. ಇದನ್ನ ಓದಬೇಕಂದ್ರೆ ಕನ್ನಡಿಯಲ್ಲಿ ನೋಡ್ಕೊಂಡು ಓದಿದ್ರೆ ಚೆನ್ನಾಗಿ ಅರ್ಥವಾಗುತ್ತೆ. ಬಿಲ್ ಗೇಟ್ಸ್ ಈ ಪುಸ್ತಕವನ್ನ ಖರೀದಿಸಿದ ನಂತರ ಅದನ್ನ ಡಿಜಿಟಲಿ ಫುಲ್ ಸ್ಕ್ಯಾನ್ ಮಾಡಿ ಅವುಗಳಲ್ಲಿ ಕೆಲವು ಇಮೇಜಸ್ ನ ಮೈಕ್ರೋಸಾಫ್ಟ್ ವಿಂಡೋಸ್ ನಲ್ಲಿ ಕೆಲವು ವಾಲ್ ಪೇಪರ್ಸ್ ಆಗಿ ಬಳಸ್ತಾ ಇದ್ದಾರೆ. 225 ಕೋಟಿ ಕೊಟ್ಟು ಒಂದು ಪುಸ್ತಕವನ್ನ ಕೊಳ್ಳೋದು ಸಾಮಾನ್ಯ ವಿಷಯವಲ್ಲ. ಫ್ಯಾಕ್ಟ್ ನಂಬರ್ 5. ಜನವರಿ 5, 2018ರಲ್ಲಿ ಇಂಡಿಯನ್ ಕಂಪನಿ ಆಗಿರುವ ಪ್ಲಾಸ್ಟ್ ಇಂಡಿಯಾ ಫೌಂಡೇಶನ್ ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಟಿ ಶರ್ಟ್ ನ ತಯಾರು ಮಾಡ್ತಾರೆ. ಅದು ಸಹ 2 ಲಕ್ಷ ರೀಸೈಕಲ್ ಪ್ಲಾಸ್ಟಿಕ್ ಬಾಟಲ್ಸ್ ನ ಯೂಸ್ ಮಾಡಿ. ಈ ಟಿ ಶರ್ಟ್ 96.86 ಮೀಟರ್ ಲಾಂಗ್ ಮತ್ತು 76.77 ಮೀಟರ್ ವೈಡ್ ಇರುತ್ತೆ. ಈ ಟಿ ಶರ್ಟ್ಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಟಿ ಶರ್ಟ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದಿದೆ. ಫ್ಯಾಕ್ಟ್ ನಂಬರ್ 6. ಇಲ್ಲಿ ನೀವು ನೋಡ್ತಾ ಇರುವ ಈ ವ್ಯಕ್ತಿಯ ಹೆಸರು ಡಲಾಸ್ ವಿನ್ಸ್. ಈತ 2008ರಲ್ಲಿ ಒಂದು ಚರ್ಚ್ಗೆ ಪೇಂಟಿಂಗ್ ಹಾಕುವಾಗ ಆಕಸ್ಮಿಕವಾಗಿ ಆತನ ಮುಖ ಒಂದು ಹೈ ವೋಲ್ಟೇಜ್ ಇರುವ ಕರೆಂಟ್ ವರೆಗೆ ತಾಕೋದ್ರಿಂದ ಆತನ ಮುಖವೆಲ್ಲ ಸುಟ್ಟು ಈ ರೀತಿ ಆಗುತ್ತೆ. ಆ ಅಪಘಾತದಲ್ಲಿ ಆತನ ಕಣ್ಣು, ಮೂಗು, ತುಟಿ ಏನೂ ಇಲ್ಲದಂತೆ ಎಲ್ಲ ಸುಟ್ಟೋಗುತ್ತೆ. ತಕ್ಷಣ ಆತನನ್ನ ಸಮೀಪದಲ್ಲಿದ್ದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ್ರೆ 22 ಸರ್ಜರಿಗಳನ್ನ ಮಾಡಿದ ನಂತರ ಆತನ ಮುಖ ಈ ರೀತಿಯಾಗಿ ಬದಲಾಗುತ್ತೆ. ಮತ್ತೆ 4 ವರ್ಷ
ವರ್ಷಗಳ ನಂತರ 2012ರಲ್ಲಿ ಒಬ್ಬ ಫೇಸ್ ಡೊನೇಟ್ ಮಾಡುವ ಆರ್ಗನ್ ಡೋನರ್ ಸಿಗೋದ್ರಿಂದ 38 ಜನ ಡಾಕ್ಟರ್ ಸೇರಿ 15 ತಾಸು ಕಷ್ಟಪಟ್ಟು ಸರ್ಜರಿ ಮಾಡಿ ಈ ರೀತಿ ಆತನ ಮುಖವನ್ನ ಬದಲಾಯಿಸಿ ಆತನಿಗೊಂದು ರೂಪವನ್ನ ನೀಡ್ತಾರೆ. ಈಗ ಆತನ ಚರ್ಮಕ್ಕೆ ಸ್ಪರ್ಶ ಗೊತ್ತಾಗುತ್ತೆ, ಮಾತನಾಡಬಲ್ಲ, ಸ್ಮೆಲ್ ಸಹ ಗೊತ್ತಾಗುತ್ತೆ, ಆದ್ರೆ ಕಣ್ಣಿನ ದೃಷ್ಟಿ ಮಾತ್ರ ಬಂದಿಲ್ಲ. ಫ್ಯಾಕ್ಟ್ ನಂಬರ್ 7. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಮ್ಯಾನ್ ಮೇಡ್ ಬಯೋಲಾಜಿಕಲ್ ಫಂಕ್ಷನಲ್ ಲೀಫ್. ಇದನ್ನ ಲಂಡನ್ ರಾಯಲ್ ಕಾಲೇಜ್ ಆಫ್ ಆರ್ಟ್ ನಲ್ಲಿರುವ ಗ್ರಾಜ್ಯುಯೇಟ್ ಜೂಲಿಯನ್ ಮೆಲ್ಚಿಯೋರಿ ತಯಾರು ಮಾಡಿದ್ದಾರೆ. ಈ ಡಿವೈಸ್ ಒಂದು ನಾರ್ಮಲ್ ಎಲೆ ತರ ಕಾಣುತ್ತೆ. ಹಾಗೆ ನಾರ್ಮಲ್ ಎಲೆಯಂತೆ CO2 ವಾಟರ್ ಸನ್ಲೈಟ್ ನಲ್ಲಿ ಆಕ್ಸಿಜನ್ ತಯಾರು ಮಾಡಿ ಹೊರಗೆ ಬಿಡುಗಡೆ ಮಾಡುತ್ತೆ. ಈ ಲೀಫ್ ನ ಸಿಲ್ಕ್ ಪ್ರೋಟೀನ್ ಇಂದ ತಯಾರು ಮಾಡಿದ್ದಾರೆ ಅಂಡ್ ಇದರ ಒಳಗೆ ಕ್ಲೋರೋಪ್ಲಾಸ್ಟ್ ಕೂಡ ಇದೆ. ಇದರಲ್ಲಿ ನಿಜವಾದ ಎಲೆಯಂತೆ ಫೋಟೋಸಿಂಥಸಿಸ್ ಕೂಡ ನಡೆಯುತ್ತೆ. ಅಂದ್ರೆ ಇದು ನಾರ್ಮಲ್ ಎಲೆಯಂತೆ ಕೆಲಸ ಮಾಡುತ್ತೆ. ಒಂದು ವೇಳೆ ಇದನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಫ್ರೆಶ್ ಏರ್ ಸಿಗುತ್ತೆ. ಇದು ನಮ್ಮ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ತುಂಬಾ ಉಪಯೋಗವಾಗುತ್ತಂತೆ. ಫ್ಯಾಕ್ಟ್ ನಂಬರ್ 8. ಇಲ್ಲಿ ನೀವು ನೋಡ್ತಾ ಇರೋ ವ್ಯಕ್ತಿಯ ಹೆಸರು ಶೀನ್ ಶ್ಯಾನೋನ್. ಈತನಿಗೆ ಒಂದು ಗಿನ್ನಿಸ್ ಬುಕ್ ರೆಕಾರ್ಡ್ ಇದೆ. ಅದೇನಂದ್ರೆ ಈ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಮಾತನಾಡಬಲ್ಲ ವ್ಯಕ್ತಿ ಎಂದು. ಈತ ಒಂದು ನಿಮಿಷದಲ್ಲಿ ಸರಿ ಸುಮಾರು 655 ಪದಗಳನ್ನ ಮಾತನಾಡಬಲ್ಲ. ಅಂದ್ರೆ ಒಂದು ಸೆಕೆಂಡ್ಗೆ ಸರಿ ಸುಮಾರು 10 ಪದಗಳು. ಈತ ಅಷ್ಟು ವೇಗವಾಗಿ ಮಾತನಾಡುವಾಗ ಹೇಗಿರುತ್ತೆ ನೋಡಿ. Too meant to be less question of no one mind stuff listening and hours about outrageous fortune or take commas against to see if troubles my posing in them to die to sleep no more by sleep to say we am the heart of 1,000 natural shocks of flesh to constipation to double to wish to die to sleep. Fact number 9. ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಬೈಕ್ ನಡೆಸುವ ಪ್ರತಿಯೊಬ್ಬರು ತಪ್ಪದೇ ಹೆಲ್ಮೆಟ್ ಧರಿಸಬೇಕೆಂದು ಒಂದು ರೂಲ್ಸ್ ನ ತೆಗೆದುಕೊಂಡು ಬಂದಾಗ ಸ್ವಲ್ಪ ಜನರಿಗೆ ಈ ರೂಲ್ಸ್ ಇಷ್ಟವಾಗೋದಿಲ್ಲ. ನಮಗೆ ಇಷ್ಟವಿದ್ರೆ ಹಾಕೊಳ್ತೀವಿ, ಇಲ್ಲದಿದ್ರೆ ಇಲ್ಲ ಎಂದು ಹೆಲ್ಮೆಟ್ ಹಾಕೊಳ್ಳೋ ವಿಷಯದಲ್ಲಿ ಫ್ರೀಡಮ್ ಬೇಕೆಂದು ಸ್ವಲ್ಪ ಜನ ಹೆಲ್ಮೆಟ್ ಹಾಕೊಳ್ಳದೆ ಬೈಕ್ ಮೇಲೆ ರ್ಯಾಲಿ ಮಾಡ್ತಾರೆ. ಆದ್ರೆ ಫಿಲಿಪ್ ಅನ್ನೋ ವ್ಯಕ್ತಿ ಸಹ ಈ ಆಂಟಿ ಹೆಲ್ಮೆಟ್ ಅನ್ನೋ ರ್ಯಾಲಿನಲ್ಲಿ ಪಾಲ್ಗೊಳ್ತಾನೆ. ಆದ್ರೆ ಮಧ್ಯದಲ್ಲಿ ಆತನಿಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಗಾಯವಾಗಿ ಸಾಯ್ತಾನೆ. ಈತ ಹೆಲ್ಮೆಟ್ ಹಾಕೊಂಡಿದ್ರೆ ತಪ್ಪದೆ ಬದುಕುತ್ತಿದ್ದ ಎಂದು ಡಾಕ್ಟರ್ ಹೇಳ್ತಾರೆ. ಹೆಲ್ಮೆಟ್ ಬೇಡ ಎಂದು ಸ್ಟ್ರೈಕ್ ಮಾಡ್ತಾ ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ ಸಾಯೋದು ಎಲ್ಲರನ್ನೂ ಆಲೋಚನೆ ಮಾಡುವಂತೆ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 10. ಶೂ ಬ್ರ್ಯಾಂಡ್ಸ್ ನಲ್ಲಿ ಪೂಮಾ ಒಂದು ಒಳ್ಳೆ ಬ್ರ್ಯಾಂಡ್ ಎಂದು ನಮ್ಮೆಲ್ರಿಗೂ ಗೊತ್ತು. ಹಾಗೆ ಬ್ರೆಜಿಲ್ಗೆ ಸೇರಿದ ಪೀಲೆ ಸಹ ಒಬ್ಬ ಒಳ್ಳೆ ಫುಟ್ಬಾಲ್ ಪ್ಲೇಯರ್. ಪೂಮಾ ಕಂಪನಿ ತನ್ನ ಬ್ರ್ಯಾಂಡ್ ನ ಅಡ್ವರ್ಟೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಜೊತೆಗೆ ಮುಂದೆ ಬರ್ತಾರೆ. ಅದೇನಂದ್ರೆ 1970ರ ಫಿಫಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೆಯೋದಕ್ಕೂ ಮುಂಚೆ ಪೀಲೆ ತನ್ನ ಶೂ ಲೇಸ್ ನ ಇನ್ನೊಮ್ಮೆ ಕಟ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಆತ ಶೂ ಲೇಸ್ ನ ಕಟ್ಕೊಳ್ಳುವಾಗ ಕ್ಯಾಮರಾಗಳೆಲ್ಲ ಆತನನ್ನ ಫೋಕಸ್ ಮಾಡೋದ್ರಿಂದ ಆತ ಪೂಮಾ ಶೂಸ್ ನ ಹಾಕೊಂಡಿದ್ದಾನೆ ಅನ್ನೋ ವಿಷಯ ಪ್ರಪಂಚವೆಲ್ಲ ನೋಡುತ್ತೆ ಎನ್ನುವುದು ಪೂಮಾ ಕಂಪನಿಯ ಐಡಿಯಾ. ಅಷ್ಟೇ ಅಲ್ಲ, ಆತ ಈ ರೀತಿ ಶೂ ಲೇಸ್ ನ ಕಟ್ಕೊಳ್ಳೋದಕ್ಕೆ ಪೂಮಾ ಕಂಪನಿ $1,20,000 ನ ನೀಡುತ್ತೆ. ಅಂದ್ರೆ ನಮ್ಮ ಭಾರತದ ಕರೆನ್ಸಿಯಲ್ಲಿ ಸರಿಸುಮಾರು 88 ಲಕ್ಷ ರೂಪಾಯಿಗಳು. ಜಸ್ಟ್ ಒಂದ್ಸಲ ಶೂ ಲೇಸ್ ನ ಕಟ್ಕೊಳ್ಳೋದಕ್ಕೆ 88 ಲಕ್ಷ ಪೇ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪ್ರಾಣಿಗಳು ಮಾಡೋ ಕೆಲವು ಫನ್ನಿ ಕೆಲಸಗಳನ್ನ ನೋಡಿದ್ರೆ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿರುತ್ತೋ ಅಷ್ಟೇ ಫನ್ನಿಯಾಗಿ ಸಹ ಇರುತ್ತೆ. ಅವುಗಳನ್ನ ನೋಡಿದ್ರೆ ಖಂಡಿತ ನಗು ಬರುತ್ತೆ. ಈ ರೀತಿಯ ಕೆಲವು ಪ್ರಾಣಿಗಳು ಮಾಡುವ ಫನ್ನಿ ಥಿಂಗ್ಸ್ ನ ನೋಡೋಣ ಬನ್ನಿ. ಇಂಟರ್ವ್ಯೂ ತಗೊಳಕ್ಕೆ ಬಂದ ಲೇಡಿಗೆ ಒಂಟೆ ಹಾಲನ್ನ ಕೊಟ್ಟು ಇಂಪ್ರೆಸ್ ಮಾಡ್ಬೇಕು ಅನ್ಕೊಳ್ತಾನೆ ಅಂಕಲ್. ಆದ್ರೆ ಅಲ್ಲಿರೋ ಒಂಟೆ ನನ್ನ ಹಾಲು ಕೊಟ್ಟು ನೀನೇನ್ ಇಂಪ್ರೆಸ್ ಮಾಡ್ತೀಯ ಮಗನೇ ಅಂತ ಜಾಡಿಸಿ ಒದಿಯುತ್ತೆ ನೋಡಿ. ಉಗ್ರಂ ಸಿನಿಮಾ ಡೈಲಾಗ್ ಇದೆಯಲ್ಲ, ವೃತ್ತ ಬರೆದಾಗಿದೆ, ಆ ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತ. ಇದನ್ನ ನೋಡಿ ಆ ಡೈಲಾಗ್ ಬರೆದಿದ್ದಾರೆ ಅನಿಸುತ್ತೆ. ಥೈಲ್ಯಾಂಡ್ ನಲ್ಲಿ 2 ನಾಯಿಗಳು ಭಯಂಕರವಾಗಿ ಆಕ್ರೋಶದಲ್ಲಿ ಒಂದಕ್ಕೊಂದು ಜಗಳ ಆಡ್ತಾ ಇದಾವೆ. ಆದ್ರೆ ಗೇಟ್ ತೆಗೆದ ತಕ್ಷಣ ಏನ್ ಮಾಡ್ತವೆ ನೋಡ್ರಿ, ಸರಿ ಇರ್ಲಿ ಬಿಡು ಗುರು ಅಂತ ಸುಮ್ನೆ ಆಗ್ತವೆ. ಮತ್ತೆ ಗೇಟ್ ಮುಚ್ಚಿದ್ರೆ ಸಾಕು, ಬಾಲೆ ನೀನ ನೋಡ್ಕೊಂಡ್ ಬಿಡಂಬ ಅಂತ ಬೊಗಳೋದಕ್ಕೆ ಶುರು ಮಾಡ್ತವೆ. ಇವು ಮಾಡ್ತಾ ಇರೋ ಆಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು. ಇಲ್ಲಿ ಈ ಹುಡುಗ ನೀರಲ್ಲಿ ಕಷ್ಟಪಟ್ಟು ಮೀನನ್ನ ಹಿಡಿತಾ ಇದ್ದಾನೆ. ಅದನ್ನ ಹಿಡ್ಕೋಬೇಕು ಅನ್ನೋಷ್ಟರಲ್ಲಿ ಬೆಕ್ಕು ಬಂದು ಅದನ್ನ ತೆಗೆದುಕೊಂಡು ಹೋಗುತ್ತೆ. ಆ ಹುಡುಗ ಅಳ್ತಾ ಇರೋದನ್ನ ನೋಡಿ. ನಾವು ಸಹ ಸಣ್ಣವರಿದ್ದಾಗ ನಮ್ಮ ಕೈಯಲ್ಲಿ ಇರೋದನ್ನ ಯಾರಾದ್ರೂ ಕಿತ್ಕೊಂಡ್ರೆ ಇದೇ ತರ ಅಳ್ತಾ ಇದೀವಿ ಅಲ್ವಾ. ಈ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಈ ವ್ಯಕ್ತಿಯನ್ನ ಕೋತಿ ಬಂದು ಯಾವ ತರ ಒದಿಯುತ್ತೆ ನೋಡಿ. ಆ ವ್ಯಕ್ತಿಗೆ ಒಂದು ಕ್ಷಣ ಏನಾಯ್ತು ಸಹ ಗೊತ್ತಾಗ್ತಾ ಇಲ್ಲ. ಇದಂತೂ ಇನ್ನು ಎಕ್ಸ್ಟ್ರಾರ್ಡಿನರಿ ಗುರು. ಇಲ್ಲಿರೋ ಈ ಮೇಕೆ ತನ್ನಿಷ್ಟಕ್ಕೆ ತಾನೇ ಕೀಲಿ ತೆಗೆದು ಗೇಟ್ ತಕ್ಕೊಂಡು ತಾನೇ ಹೊರಗೆ ಹೋಗುತ್ತೆ. ಸೂಪರ್ ಅಲ್ವಾ. ಈ ವ್ಯಕ್ತಿ ಊಟ ಮಾಡ್ತಾ ಇದ್ದಾನೆ. ಆ ಇಲಿಗೆ ಎಷ್ಟು ಧೈರ್ಯ ಇದ್ರೆ ತಾಟಲಿರೋ ರೊಟ್ಟಿಯನ್ನ ತಗೊಂಡೋಗುತ್ತೆ ನೋಡ್ರಿ.
ಹಣೆ ಬರಹದಲ್ಲಿ ದರಿದ್ರ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿದ್ರೆ ಯಾರು ಬಂದು ಎಷ್ಟು ಹೆಲ್ಪ್ ಮಾಡಿದ್ರು ಏನ್ ಮಾಡೋದಕ್ಕೂ ಆಗಲ್ಲ. ನೀವೇ ನೋಡ್ರಿ ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ. ಕಷ್ಟಪಟ್ಟು ಆ ವ್ಯಕ್ತಿ ಅದನ್ನ ಕಾಪಾಡ್ತಾನೆ, ಆದ್ರೆ ಅದು ಮತ್ತೆ ಅದರಲ್ಲೇ ಹೋಗಿ ಬೀಳುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೆ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.